ಬೇಡ ಬೇಡ ಬೇಡ, ಒಂದ್ ಕೆಲ್ಸ ಮಾಡೋಣ. ನೀನು ಮತ್ತೆ ಧ್ರುವ ಅವರು ಕೆಲ್ಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ಬೇಕಾದ್ರೆ ನಾನು ಆ ಟೈಮಿಗೆ ಅಲ್ಲಿಗೆ ಬರ್ತೀನಿ. ಆಮೇಲೆ ಪದೇ ಪದೇ ನಿಮ್ಮನೆ ಅಂತ ನನಗೆ ಹೇಳ್ಬೇಡ. ಅಕ್ಕ, ಮೈನ ಹೇಳಿದ್ರು ಹೇಳ್ದಿದ್ರು ಅದು ನಿಮ್ಮ ಮನಿನ. ಏನ ಸಮಯ ಸಂದರ್ಭ ಹಾಸ್ಟೆಲ್ ಇರೋಂಗ್ ಮಾಡೈತೆ ಅಂತ ತಿಳಿದು ನಮ್ಮ ಮನಿನ ಅಲ್ಲ ಅಂದ್ರೆ ಹೆಂಗ? ಸರಿಯಾಗಿ ಹೇಳಿದೆ ಮಮಕ್ಕ. ಬಾವನ್ ಮನೆ ಅಂದ್ರೇನು, ಇವಳ ಮನೆ ಅಂದ್ರೇನು, ಎರಡೂ ಒಂದೇ. ಅದೆಲ್ಲ ಬಿಡಕ್ಕ. ನೋಡು, ಬಾವ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡವ್ರೆ. ಅವ್ರಿಗ್ ನೀನು ಗೌರವ ಕೊಡೋದೇ ಆದ್ರೆ ಏನು ಯೋಚನೆ ಮಾಡದೆ ನೀನ್ ಅವ್ರ ಮನೆಗ್ ಹೋಗ್ಬೇಕು. ನಾನ್ ನಿನಗ್ ಫೋನ್ ಮಾಡ್ತೀನಿ. ನಾನ್ ನಿನಗ್ ಫೋನ್ ಮಾಡ್ದಾಗ ನೀನು ಬಾವನ್ ಜೊತೆ ಅವ್ರ ಮನೆ ಅಲ್ಲಲ್ಲ ನಿನ್ ಮನೇಲೇ ಇರ್ಬೇಕು. ಇಲ್ಲ ಅಂತ ಅನ್ಕೋ, ನಾನ್ ನಿಂತವ ಮಾತಾಡಕ್ಕಿಲ್ಲ ಅಷ್ಟೇ. ಹೌದು, ಮತ್ತ ನಮ್ಮ ಮೈನ ಇಷ್ಟು ದಿನ ಹುಂಡಿಗೆ ರೊಕ್ಕ ಹಾಕಿದ್ನೆಲ್ಲ ವೇಸ್ಟ್ ಮಾಡ್ಬೇಡ ಬೇಯವ್ವ. ನಿಮ್ಮ ಅತ್ತಿ ಮಾವ ಊರಾಗಿದ್ದ ಮಾತಾಡಕ್ ಬರಕತ್ತಾರ. ಸುಮ್ನೆ ಆಗುದೆಲ್ಲ ಒಳ್ಳೇದಕ್ ಅನ್ಕೊಂಡು ಹೋಗವ್ರ ಜೊತೆ. ಅಕ್ಕ, ಏನು ಯೋಚನೆ ಮಾಡ್ಬೇಡ. ನಾನು ಧ್ರುವ ಅವ್ರ ಅಲ್ಲಿಗೆ ಬರ್ತೀವಿ. ಆಯ್ತು, ನನ್ ಕೆಲ್ಸಕ್ಕೆ ಹೋಗಿ ಬರೋಷ್ಟರಲ್ಲಿ ನೀನು ನಿನ್ ಮನೇಲಿ ಇರ್ಬೇಕು, ಸರಿನಾ? ಬರೋದಾ? ಗುಡ್ ಮಾರ್ನಿಂಗ್ ಸೆಕ್ಯೂರಿಟಿ ಅಣ್ಣ. ಗುಡ್ ಮಾರ್ನಿಂಗ್. ಏನ್ ಮಾಮ ಇವತ್ ಸ್ಪೆಷಲ್ ಆಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀಯ ಸೆಕ್ಯೂರಿಟಿಗೆ? ಅಕ್ಕ, ನಾವ್ ದೇವಸ್ಥಾನದ ಒಳಗ್ ಹೋಗ್ಬೇಕಾದ್ರ ಮೊದ್ಲ ಗಣೇಶನ್ ಕೈ ಮುಗಿದಕ್ಕಿಲ್ಲ, ಹಂಗ ನಾವ್ ಗಾರ್ಮೆಂಟ್ಸ್ ಒಳಗ್ ಬರ್ಬೇಕಾದ್ರ ನಮ್ ಸೆಕ್ಯೂರಿಟಿ ಅಣ್ಣಂಗ ಗುಡ್ ಮಾರ್ನಿಂಗ್ ಹೇಳ್ಬೇಕಲ್ವಣ? ಅಮ್ಮ ಮಮ್ಮ, ನೀನು ಗುಡ್ ಮಾರ್ನಿಂಗ್ ಹೇಳ್ದಾಗ್ಲೂ ನನಗ್ ಭಯ ಆಗ್ಲಿಲ್ಲ. ಅದಕ್ಕೊಂದ್ ಕಾರಣ ಕೊಟ್ಟಿಯಲ್ಲ, ಅದು ನೆನ್ಸ್ಕೊಟ್ರೆ ನನಗ್ ಭಯ ಆಗ್ತಿದೆ. ಏನಣ್ಣ ನೀನು, ನಿನ್ನ ನಂಬಿ ಇಷ್ಟು ದೊಡ್ಡ ಗಾರ್ಮೆಂಟ್ಸ್ ನ ಕೊಟ್ಟಾರ, ನಿನ್ನ ನಂಬಿ ಇಷ್ಟು ಮಂದಿ ಕೆಲ್ಸಕ್ ಬರ್ತೀವಿ. ಸೆಕ್ಯೂರಿಟಿ ಪೋಸ್ಟ್ ಅಂದ್ರೆ ಸುಮ್ಮನೆ ತಿಳಿದೇನ? ಮನಿಯಿಂದ ಬಂದಾಗೂ ಬ್ಯಾಗ್ ಚೆಕ್ ಮಾಡ್ತಿ, ಮನಿಗೆ ಹೋಗಬೇಕಾದ್ರೂ ಬ್ಯಾಗ್ ಚೆಕ್ ಮಾಡ್ತಿ. ಸೆಕ್ಯೂರಿಟಿ ಅಲ್ಲ ಅಣ್ಣ ನೀನು, ಮಿಲ್ಟ್ರಿ ಅಣ್ಣ ನೀನು. ಏನಯ್ಯ ಸೆಕ್ಯೂರಿಟಿ, ಬಂದು ಗೇಟ್ ತೆಗಿಯಕ್ಕಾಗಲ್ವಾ? ಸರ್, ನಾನೇನು ಹೇಳಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಏನ್ ಸರ್ ಇಲ್ಲಿವರೆಗೂ ಬಂದ್ಬಿಟ್ಟಿದೀರಾ? ಅದೇ ಸಳ್ಳಕ್ಕ, ಅವ್ರದ್ದು ಇಲ್ಲೆಲ್ಲ ಇರುತ್ತಲ್ಲ, ಮಿಕ್ಕಿದ್ದು ಪಕ್ಕಿದ್ದು ಅದನ್ನೆಲ್ಲ ದೋಚ್ಕೊಂಡು ಹೋಗಕ್ ಬಂದಾರ. ಅಂದ್ರೆ ಸರ್, ನಿಮ್ದು ಸೆಟಲ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗಕ್ ಬಂದಾರ? ಹೌದೌದೌದು, ಒಬ್ಬೊಬ್ರದ್ದು ಸೆಟ್ಲ್ಮೆಂಟ್ ಮಾಡಕ್ಕೆ ಬಂದಿದ್ದೀನಿ. ಒಳಗ್ ಬರ್ತೀರಲ್ಲ, ಬನ್ನಿ. ಏನಣ್ಣ ನೀನು ಬಂದ ತಕ್ಷಣ ಬಿಟ್ಟು ಬಿಟ್ಟಲ್ಲ ಅವ್ರನ್ನ? ಈಗ ತಾನೇ ಮಿಲಿಟರಿ ಪೋಸ್ಟ್ ಕೊಟ್ಟಿದ್ದು ವೇಸ್ಟ್ ಆತ್ ನಾಡಿ. ಅಲ್ಲಮ್ಮ, ಆ ಬಾಲರಾಜ್ ಸರ್ ಬರ್ತಾರೆ, ಒಳಗಡೆ ಬಿಡು ಅಂತ ಪುಷ್ಪಕ್ ಸರ್ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಬಿಟ್ಟೆ. ಮತ್ತೆ ಇಷ್ಟು ಹೊತ್ತು ನೀವೇನು ಹೇಳಲೇ ಇಲ್ಲ? ಇಲ್ಲಮ್ಮ, ಅದನ್ನೇ ಹೇಳ್ಬೇಕು ಅಂತಿದ್ದೆ. ನಾವೇನೋ ಬೇರೆ ವಿಷಯ ಮಾತಾಡ್ತಿದ್ವಲ್ಲ, ಅಷ್ಟ್ರಲ್ಲಿ ಅವರೇ ಬಂದ್ರು. ಅಂದ್ರೆ ಅವ್ನ್ ತಿರ್ಗಾ ಕೆಲ್ಸಕ್ ಸೇರ್ಕೊಂಡಿದ್ದಾನ? ಅವ್ರು ಮಾತಾಡೋದ್ ನೋಡಿದ್ರೆ ನನ್ಗೆ ಹಂಗ ಅನ್ಸಕತ್ತೈತಿ. ಇಷ್ಟು ದಿನ ಬಿಟ್ಟಿದ್ನ ಕೊಟ್ಟೋಕಿನ ಅಂದ್ರಲ್ಲ. ಹಂಗಾರೆ ಮತ್ತೆ ಕೆಲ್ಸಕ್ ಬರ್ತೀನಿ ಅಂತ ಪುಷ್ಪಕ್ ಸರ್ ಹತ್ರ ಜಗಳಾಡಕ್ ಬಂದಿದಾರಾ? ತಡಿ, ಧ್ರುವಂಗು ಮೈನಂಗೆ ಈ ವಿಷಯ ತಿಳಿಸ್ಬಿಡ್ತೀನಿ. ಹಲೋ ಧ್ರುವ. ಹಾ ಹೇಳು ಮಾಮ. ಪುಷ್ಪಕ್ ಸರ್ ಹೇಳ್ಯಾರಂತಂದು ಬಾಲರಾಜ್ ಸರ್ ಮತ್ ಕೆಲ್ಸಕ್ ಬಂದಾರ. ಏನ್ ಹೇಳ್ತಾ ಇದೀಯ ಮಾಮ? ಬೇಗ ಬಾ, ನಮಗ್ ಭಯ ಆಗತೈತಿ. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಾನ್ ಬಂದ್ಬಿಡ್ತೀನಿ. ಆತು, ಇಡ್ಲ್ಯಾ? ಸರಿ. ಬರ್ರಿ, ನಾವ್ ಹೋಗಿ ಕೆಲ್ಸ ನೋಡ್ಬೇಕಂತ. ಧ್ರುವ ಬಂದ್ ಮಾತಾಡ್ತಾನಂತ. ಸರಿ ಬನ್ನಿ. ಧ್ರುವ ಪ್ರೊಡಕ್ಷನ್ ಹೆಡ್ಡ ಬಾಲರಾಜ್ ವಾಡೆ ಪ್ರೊಡಕ್ಷನ್ ಹೆಡ್. ನನ್ನ ಹೆಸರಲ್ಲೇ ಎಷ್ಟು ಕದರಿದೆ. ಇವರೆಲ್ಲ ಅಕ್ಷರಾಭ್ಯಾಸ ಮಾಡೋಕ್ಕಿಂತ ಮುಂಚೆ ಈ ಗಾರ್ಮೆಂಟ್ಸ್ ಅಲ್ಲಿ ಪ್ರೊಡಕ್ಷನ್ ಹೆಡ್ ಆಗಿ ಸಾಮ್ರಾಜ್ಯನೇ ಆಳ್ತಾ ಇದ್ದೋನು ನಾನು. ನನಗೆಲ್ಲ ಇವನ್ ಯಾವ ಲೆಕ್ಕ? ಹೇ